ನಮಸ್ಕಾರ. ಇವತ್ತು ನಾನು ನಿಮಗೆ ಒಂದು ಡಿವೈಸನ್ನು ಪರಿಚಯಿಸ್ತಾ ಇದ್ದೀನಿ. ಅನ್ಬಾಕ್ಸಿಂಗ್ ಮಾಡಿ ತೋರಿಸ್ತಾ ಇದ್ದೀನಿ. ನಾರ್ಮಲ್ಲಾಗಿ ನಾವು ನಾರ್ಮಲ್ ಪಂಪನ್ನು ಯೂಸ್ ಮಾಡ್ತಾ ಇರ್ತೀವಿ. ಸೈಕಲ್ಗೆ, ಆಮೇಲೆ ಬೈಕ್ಗೆ, ಕಾರ್ಗೆ ಬ್ಲೋ ಹಾಕಬೇಕಾಗುತ್ತೆ. ಏರ್ ಹಾಕಬೇಕಾದ್ರೆ ತುಂಬಾ ಕಷ್ಟ ಆಗುತ್ತೆ. ಸೊ ಅದಕ್ಕೋಸ್ಕರ ಇದೊಂದು ಸ್ಮಾರ್ಟ್ ಪಂಪ್ ಇದು ಏನಂದರೆ ಚಾರ್ಜಬಲ್. ಚಾರ್ಜ್ ಮಾಡಿಬಿಟ್ಟು ಇದನ್ನು ಯೂಸ್ ಮಾಡೋದು. ಸೊ 150 PSIವರೆಗೂ ಪ್ರೆಷರ್ ಇರುತ್ತೆ. ನೋಡಿ, ಈಗ ನೀವು ನೋಡ್ತಾ ಇರ್ಬೋದು. ಬೈಕು, ಕಾರು, ಆಮೇಲೆ ಸೈಕಲ್ಲು, ಫುಟ್ಬಾಲು, ಆಮೇಲೆ ಟಾಯ್ಸ್ಗಳಿಗೆಲ್ಲ ಇದನ್ನು ಯೂಸ್ ಮಾಡ್ಬೋದು. ಸೊ ಈ ಡಿವೈಸ್ ಬಗ್ಗೆ ಅನ್ಬಾಕ್ಸಿಂಗ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ, ಇದು ಬಾಕ್ಸ್, ಇದು ಫುಲ್ ಬಾಕ್ಸ್. ಸೊ ಈಗ ಇದನ್ನು ಓಪನ್ ಮಾಡಿ ನಿಮ್ಮ ಮುಂದೆ ಪರಿಚಯಿಸ್ತಾ ಇದ್ದೀನಿ. ಏನಂದರೆ ಚಾರ್ಜಿಂಗ್ ತುಂಬಾ ಈಸಿಯಾಗಿದೆ. ತುಂಬ ಅನುಕೂಲ ಆಗುತ್ತೆ ಅಂತಲೇ ಹೇಳ್ಬೋದು. ರಾತ್ರಿ ಏನಾದರೂ ಸಪೋಸ್ ಅರ್ಥ ಮಾಡ್ಕೊಳ್ಳಿ, ರಾತ್ರಿ ಕಾರ್ ತೊಗೊಂಡು ಬೇರೆ ಕಡೆ ಹೋಗ್ತಾ ಇರ್ತೀವಿ. ಹೋದ ತಕ್ಷಣ ಅಲ್ಲಿ ರಾತ್ರಿ ಸ್ಟಾಪ್ ಆಗಿಬಿಟ್ರೆ, ಬ್ಲೋ ಎಲ್ಲ ಕಮ್ಮಿ ಆಗಿಬಿಟ್ರೆ ಹಾಕೋದು ತುಂಬ ಕಷ್ಟ ಇದೆ. ಇದರಲ್ಲೇ ಟಾರ್ಚ್ ಇದೆ. ಟಾರ್ಚ್ ಹಿಡ್ಕೊಂಡು ಆರಾಮಾಗಿ ನಾವು ಬ್ಲೋ ಹಾಕ್ಬೋದು, ಏರ್ ಹಾಕ್ಬೋದು. ನೋಡಿ, ಈಗ ಇದು ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ಇದು ಬಾಕ್ಸು. ಸೊ ಇದರಲ್ಲಿ ಈ ಥರ ಕವರ್ ಇದೆ. ಆಮೇಲೆ ನೋಡಿ, ಬಿಲ್ಟ್ ಕ್ವಾಲಿಟಿ ತುಂಬ ಚೆನ್ನಾಗಿದೆ. ಇದೆಲ್ಲ ರಿವ್ಯೂಸ್ ಎಲ್ಲ ಸ್ಟಡಿ ಮಾಡಿ ಚೆನ್ನಾಗಿ ಅನಿಸಿದ ಮೇಲೇ ತೊಗೊಂಡಿದ್ದು. ನೋಡಿ, ಇದು ವಾರಂಟಿ ಕಾರ್ಡು, ಆಮೇಲೆ ಯೂಸರ್ ಮ್ಯಾನ್ಯಲು ಎಲ್ಲ ಇದೆ. ಸೊ ಇದನ್ನು ಚಾರ್ಜ್ ಮಾಡ್ಬೋದು. ಸಿ ಟೈಪ್ ಕನೆಕ್ಟ್ರ್ ಕೊಟ್ಟಿದ್ದಾನೆ ಇದಕ್ಕೆ. ನೋಡಿ, ಸಿ ಟೈಪ್ ಕನೆಕ್ಟ್ರು, ಆಮೇಲೆ ಡಿಫ್ರೆಂಟ್ ನಾಸಲ್ಸ್ ಎಲ್ಲ ಕೊಟ್ಟಿದ್ದಾರೆ. ನೋಡಿ, ಇದೊಂದು ಕವರ್ ಕೊಟ್ಟಿದ್ದಾರೆ. ಇದು ವಾಟರ್ ಪ್ರೂಫ್ ಕವರು. ಇದು ಒಳಗಡೆ ಇಟ್ಬಿಟ್ಟು ಎಲ್ಲಾದರೂ ಕಾರ್ ಡಿಕ್ಕಿ ಒಳಗಡೆ ಎಲ್ಲಾದರೂ ಇಟ್ಕೋಬೋದು, ಸ್ಟೋರ್ ಮಾಡ್ಕೊಬೋದು. ಆಮೇಲೆ ಫುಲ್ ಚಾರ್ಜ್ ಮಾಡಿಬಿಟ್ಟು ಒಂದು ಸಲ ಇಟ್ಬಿಟ್ರೆ ನಿಮ್ಗೆ ಯಾವಾಗ ಬೇಕಾದರೂ ಆ ಥರ ಯೂಸ್ ಮಾಡ್ಬೋದು. ನೋಡಿ, ಇದು ಸಿ ಟೈಪ್ ಕನೆಕ್ಟ್ರು. ಆಮೇಲೆ ಇದೊಂದು ಹೋಸ್ ಪೈಪ್ ಕೊಟ್ಟಿದ್ದಾನೆ. ಇದನ್ನು ಫಿಕ್ಸ್ ಮಾಡಿಬಿಟ್ಟು ಈ ಎಂಡಿಂದ ಕನೆಕ್ಟ್ ಮಾಡಿಬಿಟ್ಟು ಟ್ಯೂಬ್ಗೆ, ಟೈರ್ಗೆ ಕನೆಕ್ಟ್ ಮಾಡಿಬಿಟ್ಟು ಏರನ್ನು ಹಾಕ್ಬೋದು. ಆಮೇಲೆ ಆಟೋ ಕಟ್ ಆಫ್ ಇದೆ. ಸಪೋಸ್ 33 PSI ಸೆಟ್ ಮಾಡಿಬಿಟ್ಟು ನಾವು ಆನ್ ಮಾಡಿಬಿಟ್ರೆ 33 PSI ಆದ ತಕ್ಷಣ ಟಕ್ ಅಂತ ಕಟ್ ಆಗಿಬಿಡುತ್ತೆ. ಸೊ ಓವರಾಗಿ ನೋಡಿ, ಇದೆಲ್ಲ ನಾಸಲ್ ಕೊಟ್ಟಿದ್ದಾನೆ. ಈಗ ಇದು ಕಾಣ್ತಾ ಇರೋದು ಫುಟ್ಬಾಲ್ಗೆ, ಇದು ಟಾಯ್ಸ್ಗೆ. ಸೊ ಈ ಥರ ಸಪ್ರೇಟ್ ನಾಸಲ್ಲಿ ಅದು ಮುಂದೆ ಅಟ್ಯಾಚ್ ಮಾಡಿಕೊಂಡು ನಾವೇನಾದರೆ ಉಪಯೋಗಿಸ್ಬೋದು. ತುಂಬ ಯೂಸ್ಫುಲ್ಲಾಗಿದೆ. ಈಗ ಆ್ಯಕ್ಚುಲಿ ತುಂಬ ಬೇಕಾಗಿತ್ತು ನನಗೆ. ಅದು ಮ್ಯಾನ್ಯಲಾಗಿ ನನಗೆ ತುಂಬ ಕಷ್ಟ ಆಗುತ್ತೆ ಇದು ಬ್ಲೋ ಹಾಕೋದು. ಸೊ ಇದು ಇರೋದ್ರಿಂದ ತುಂಬ ಯೂಸ್ ಆಗುತ್ತೆ. ನೋಡಿ, ಈಗ ಈ ಕಾರಲ್ಲಿ ನಾನು ಡೆಮೋ ತೋರಿಸ್ತಾ ಇದ್ದೀನಿ. ಈ ಕಾರಿಗೆ ಈ ಹೋಸ್ ಪೈಪಿಂದ ಕನೆಕ್ಟ್ ಮಾಡಿಬಿಟ್ಟು ನೋಡಿ 33 PSI ಸೆಟ್ ಮಾಡಿದ್ದೀನಿ. ಸೆಟ್ ಮಾಡಿಬಿಟ್ಟು ಈ ಥರ ಕನೆಕ್ಟ್ ಮಾಡಿ ಆನ್ ಮಾಡಿಬಿಟ್ರೆ ನೋಡಿ, ಈಗ 2.5 PSI ಇದೆ. ಈಗ ಇನ್ಕ್ರೀಸ್ ಆಗ್ತಾ ಇರುತ್ತೆ. ನೋಡಿ, 33 ಆಯಿತು. ಆಟೋ ಕಟ್ ಆಫ್ ಆಗಿ ಸ್ಟಾಪ್ ಆಗಿಬಿಡುತ್ತೆ. ಸೊ ಏನು ವರಿ ಮಾಡಬೇಕಾಗಿಲ್ಲ. ತುಂಬ ಬ್ಲೋ ಜಾಸ್ತಿ ಆಗಿ ಪ್ರೆಷರ್ ಜಾಸ್ತಿ ಆಗುತ್ತಂತ. ನೋಡಿ, ಇದು 30 PSI ಸೆಟ್ ಮಾಡಿದ್ದೀನಿ ಬೈಕಿಗೆ. ಸೊ ಈ ಥರ ಬೈಕೂ ಯೂಸ್ ಆಗುತ್ತೆ. ಆಮೇಲೆ ಸೈಕಲ್ಗೆ ಯೂಸಲಿ 35 PSI ಬೇಕಾಗುತ್ತೆ. ಸೊ ಆಲ್ರೆಡಿ 38 ಇದೆ. ಸೊ ಇದು ತುಂಬಾ ಯೂಸ್ಫುಲ್. ಇದರಲ್ಲಿ ಇನ್ನೊಂದು ಏನಂದರೆ ಇದರಲ್ಲಿ ಟಾರ್ಚ್ ಬೇರೆ ಇದೆ. ನೋಡಿ, ಈಗ ನಿಮಗೆ ಚಾರ್ಜಿಂಗ್ ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಸಿ ಟೈಪ್ ಕನೆಕ್ಟ್ರ್ ಎಲ್ಲಿ ಬೇಕಾದಲ್ಲಿ ಸಿಗುತ್ತೆ. ಇದಕ್ಕೂ ಕೊಟ್ಟಿದ್ದಾನೆ. ಮೊಬೈಲ್ ಚಾರ್ಜರ್ಗೆ ಹಾಕೋಬೋದು. ಹಾಕಿ ಫುಲ್ ಚಾರ್ಜ್ ಮಾಡಿಬಿಟ್ಬಿಟ್ರೆ ಒಂದು 4 hours ಬೇಕಾಗುತ್ತೆ ಫುಲ್ ಚಾರ್ಜ್ ಮಾಡೋದಕ್ಕೆ. ನೋಡಿ, ಇದ್ರ ಬಗ್ಗೆ ಇದೆಲ್ಲ ಫೀಚರ್ಸ್ ಇದೆ. ಇಲ್ಲಿ 150 PSವರೆಗೆ ಯೂಸ್ ಮಾಡ್ಬೋದು. ಟಾರ್ಚ್ ಇದೆ, ಆಮೇಲೆ 500 mAh ಬ್ಯಾಟ್ರಿ ಇದೆ, ಆಮೇಲೆ
ಹ್ಞೂ. ಇದೆಲ್ಲ ಇರೋದ್ರಿಂದ ತುಂಬಾ ಯೂಸ್ ಆಗುತ್ತೆ ಅಂತ ಆ, ಇದನ್ನು ನಿಮಗೆ ಅನ್ಬಾಕ್ಸಿಂಗ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ರಾತ್ರಿ ಟಾರ್ಚ್ ಹಾಕ್ಕೊಂಡು ಮತ್ತು ಬ್ಲೋ ಇಯರನ್ನು ಹಾಕ್ಬೋದು. ತುಂಬ ಯೂಸ್ ಆಗುತ್ತೆ ರಾತ್ರಿ ಎಲ್ಲ. ಆಮೇಲೆ ತುಂಬ ಕಾಂಪ್ಯಾಕ್ಟ್ ಆಗಿದೆ, ಎಲ್ಲಿ ಬೇಕಾದ್ರೂ ಇಡ್ಬೋದು, ಕಾರಲ್ಲಿ ಸೈಡಲ್ಲಿ ಇಟ್ಕೊಂಡು ಯೂಸ್ ಮಾಡ್ಕೋಬೋದು. ಆಮೇಲೆ ಇದು ಪವರ್ ಬ್ಯಾಂಕ್ ಥರನೂ ಯೂಸ್ ಮಾಡ್ಕೋಬೋದು. ನಿಮ್ಮ ಮೊಬೈಲ್ಗೆ ಪವರ್ ಬ್ಯಾಂಕ್ ಥರನೂ ಕನೆಕ್ಟ್ ಮಾಡಿ ಯೂಸ್ ಮಾಡ್ಕೋಬೋದು. ತುಂಬ ಧನ್ಯವಾದಗಳು.